ಬೇಕಾಗಿಲ್ಲ. ಅವನ ಪ್ರೀತಿ ನಿಂಗೂ ಬೇಕಾಗಿಲ್ಲ, ಈ ಊರಿನ ಜನಕ್ಕೂ ಬೇಕಾಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ನಮ್ ಮಾದೇವಂಗಿತ್ತ ನಿಮ್ ಯಜಮಾನನೇ ದೊಡ್ಡವನಾಗ್ಬಿಟ್ನಾ ನಿಂಗೆ? ಅಯ್ಯಯ್ಯೋ, ಅವ್ರ ಯಜಮಾನ್ರ ಅಲ್ಲ ಕಣವ, ದೇವ್ರು. ಎಂತ ದೊಡ್ಡ ಗುಣ ಅವ್ರದ್ದು. ಯಾರಿಗಾದ್ರೂ ಕಷ್ಟ ಅಂದ್ರೆ ತನ್ನ ಪ್ರಾಣನೇ ಕೊಟ್ಬಿಡ್ತಾರೆ. ಅವನು ಪ್ರಾಣ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಎಲ್ರ ಪ್ರಾಣನೂ ತೆಗೆದು ಬಿಡ್ತೀಯ. ಆ ಮಾದೇವ ಪಾಪ. ಪಾಪ ಅಂತೆ ಪಾಪ. ಕತ್ತೆ ವಯಸ್ಸಾಗಿದೆ ಅವನ್ಗೆ, ಅವನ್ಗೋಗ್ ಪಾಪ ಅಂತೀಯಲ್ಲ. ನಾನು ಅಷ್ಟೊಂದು ಬೇಡ್ಕೋತಾ ಇದ್ದೀನಿ, ಒಂದೇ ಒಂದು ಹೆಬ್ಬಟ್ಟು ಓದ್ತು ಒಂದೇ ಓದ್ಲಿಲ್ಲ. ನಾನೇನ್ ಮಾಡ್ಲಿ? ಅಲ್ಲಮ್ಮ ನೀನೇ ಹೇಳು. ಯಜಮಾನ್ರು ಅಕ್ಕಿ ಕೊಡ್ತಾರೆ, ಕಾರ್ಖಾನೆ ಕಟ್ಟಿಸ್ತಾ ಇದಾರೆ, ಏನೇ ತೊಂದ್ರೆ ಬಂದ್ರು ಓಡ್ ಬಂದ್ ಸಹಾಯ ಮಾಡ್ತಾರೆ. ಅಂತವ್ರ ಬಗ್ಗೆ ಅವ್ನು ಕೆಟ್ಟಾಗ ಮಾತಾಡ್ಬೋದಾ? ಅದಕ್ಕೆ ಕೈ ಮುರಿದ್ ಹಾಕದ? ಅಯ್ಯಯ್ಯೋ, ನಾನು ಅವ್ನ ಕೈನ ಮುರಿಲಿಲ್ಲಮ್ಮ. ಇಲ್ಲ ಅವ್ನ ಹೆಂಡತಿನ ಕೈ ಮುರಿದಿರ್ಬೇಕು. ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ ಅವನು. ನಾನು ಅವ್ನ ಕೈನ ಸುಮ್ನೆ ಹಿಂಗ್ ಮುಟ್ಟಿದ ಅಷ್ಟೇ. ನೋಡು, ಹೊಟ್ಟೆ ಸಿದ್ಧ, ಊಟ ಹಾಕು ಬಾ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಣ್ಣ ನಿಂಗೆ. ಏನಂಗಂದ್ರ? ಅವನಿಗೆ ನಿಜವಾಗ್ಲೂ ಕೈ ಮುರಿದೋಗಿದೆ ಅಣ್ಣ. ಪಾರ್ವತಿ ಗೌರಿ ಎಷ್ಟು ಅಳ್ತಿದ್ದಾರೆ ಗೊತ್ತಾ? ಬಾ ತೋರಿಸ್ತೀನಿ. ಅಯ್ಯೋ, ನನ್ ಕೈ ಮುರಿದು ಬಿಟ್ಟಿಯ ನೀನು? ಅಯ್ಯೋ, ತಡ್ಕೊಳಕ್ಕಾಗಲ್ಲ. ಅಯ್ಯೋ ಬೇಡ, ಅಯ್ಯೋ ಬೇಡ. ನನ್ನ ಮಗನೇ ನಾಟಕ ಆಡ್ತಾ ಇದೀಯಾ ಮಾಧವ? ನಿಜವಾದ ಕೈ ಮುರಿದೋಗಿದ್ಯಾ? ಅರೆ, ಯಾಕೆ ಇವ್ನಿಗೆ ಕಿರ್ಸ್ಕೊಂಡ? ಏನಪ್ಪ ನೀನು ಕೈ ಮಳೆ ಮುರಿದೋಗಿದೆ, ಮತ್ತೆ ನೋಯಿಸ್ತಾ ಇದೀಯಾ? ಸಂತೋಷನ ನಿನ್ಗೆ? ಸಂತೋಷನ? ಯಾರ ಕೈ ಮುರಿದ್ರು ಪರವಾಗಿಲ್ಲ, ಯಾರ ಕಾಲ್ ಮುರಿದ್ರು ಪರವಾಗಿಲ್ಲ, ನಿಮ್ ಯಜಮಾನನ್ ಖುಷಿ ಪಡಿಸ್ಬೇಕು ಅಲ್ಲ? ಅವನು ಮಾಡೋ ಮೋಸಕ್ಕೆ, ಮನೆ ಹಾಳ್ತನಕ್ಕೆ ನೀನು ಬೆಂಬಲ ಕೊಡ್ತಿದ್ಯಾ? ಸರ್ಸು, ಯಜಮಾನ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಯಾಕೆ ಮಾತಾಡಬಾರ್ದು? ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾ? ಯಜಮಾನ್ರು ಖಾಲಿ ಪತ್ರಕ್ಕೆ ಹೆಬ್ಬೆಟ್ ಒತ್ತಿಸ್ಕೊಂಡ್ ಬಾ ಅಂದ ತಕ್ಷಣ ಬಲವಂತವಾಗಿ ಎಲ್ಲರ ಕೈಲೂ ಹೆಬ್ಬೆಟ್ ಒತ್ತಿಸ್ಕೊಂಡ್ ಹೋಗ್ಕೊಟ್ಟಿಯಲ್ಲ, ಅದ್ರಲ್ಲಿ ಅವ್ನು ಏನ್ ಬರ್ಕೊಂತಾನೆ ಅಂತ ನಿಂಗೆ ಗೊತ್ತಾ? ಅವರು ನಮ್ಮ ಒಳ್ಳೇದಕ್ಕೆ ಎಲ್ಲ. ಒಳ್ಳೇದನ್ನ ಮಾಡೋಕೆ ಪತ್ರ ಏನಕ್ ಬೇಕು? ಹಾಗೆ ಮಾಡ್ಬೋದಲ್ಲ. ಅವ್ರ ಹತ್ರ ಯಾಕೆ ಇದನ್ನೆಲ್ಲ ಹೇಳೋಕ್ ಹೋಗ್ತೀಯ ಸರ್ಸು? ಅವ್ರ ತಲೆಗೆ ಇದೆಲ್ಲ ಅರ್ಥ ಆಗಲ್ಲ. ಅರ್ಥ ಮಾಡಿಸ್ಬೇಕು. ಒಬ್ಬರಿಗೂ ಒಂದು ತುತ್ತು ಅನ್ನ ಹಾಕೋಕ್ ಯೋಚನೆ ಮಾಡು. ಈ ಕಾಲದಲ್ಲಿ ಇವನ್ ಯಜಮಾನ ಒಂದೊಂದು ಮನೆಗೂ ಒಂದೊಂದು ಮೂಟೆ ಅಕ್ಕಿ ಕೊಡ್ತಾನೆ ಅಂದ್ರೆ ಅವನ್ದೇನೋ ದೊಡ್ಡ ಲೆಕ್ಕಾಚಾರ ಇರ್ಬೇಕು. ಸರ್ಸು